Hello students, welcome to the Department of Collegiate and Technical Education. Myself is Mohinuddin. I am working as a lecturer in Electrical and Electronics Engineering Department at Government Polytechnic Ballari. Today I am going to explain on session 21 from the course Electrical Power Generation. The contents of today's session are introduction to classification of solar PV systems, standalone solar PV system, grid interactive solar PV system, and at the end of the session we will have test assessment, multiple choice questions. Before starting the session, we will recap the previous session. Previous session ಅಲ್ಲಿ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಅನ್ನೋದನ್ನ ರೀಕ್ಯಾಪ್ ಮಾಡೋಣ. In the previous session ಅಲ್ಲಿ ನಾವು classification of solar PV system ಬಗ್ಗೆ ತಿಳ್ಕೊಂಡಿದೀವಿ. The solar PV systems are mainly classified as central power system, distributed PV system, hybrid solar PV system. Again, distributed PV systems are classified as standalone system, grid interactive system, small consumer system. In central power systems are the systems which are similar to other conventional power stations which are required to feed generated power into some national grid. ಅಂದರೆ ಈ ಸಿಸ್ಟಮ್ಸು ಯಾವುದಕ್ಕೆ ಸಿಮಿಲರ್ ಇರ್ತವೆ? ಕನ್ವೆನ್ಷನಲ್ ಪವರ್ ಸ್ಟೇಷನ್ಸ್ಗೆ ಸಿಮಿಲರ್ ಇರ್ತವೆ. ಮೀನ್ಸ್ ಈ ಕನ್ವೆನ್ಷನಲ್ ಪವರ್ ಸ್ಟೇಷನ್ಸು ಯಾವ ರೀತಿ ಪವರ್ ಏನು ಜನ್ರೇಷನ್ ಆಗಿರುತ್ತೆ ಅದನ್ನು ಪವರ್ ಗ್ರಿಡ್ಗೆ ಫೀಡ್ ಮಾಡ್ತವೆ. ಅದೇ ರೀತಿ ಈ ಸಿಸ್ಟಮ್ಸು ಪಿ ವಿ ಸಿಸ್ಟಮ್ಸು ಏನು ಪವರ್ ಜನ್ರೇಷನ್ ಆಗಿರುತ್ತೆ ಅದನ್ನು ಸಮ್ ಎಲೆಕ್ಟ್ರಿಕ್ ಗ್ರಿಡ್ ಅಥವಾ ಪವರ್ ಗ್ರಿಡ್ ಅಂತೀವಿ ಅಥವಾ ಯುಟಿಲಿಟಿ ಗ್ರಿಡ್ಗೆ ಅಂತೀವಿ, ಅಲ್ಲಿಗೆ ಫೀಡ್ ಮಾಡ್ತವೆ. Here in these systems are having a large generation capacity. ಅಂದರೆ ಇದ್ರದ್ದು ಜನರೇಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಈ ಪಿ ವಿ ಸಿಸ್ಟಮ್ಸ್ದು. ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಮೆಗಾವ್ಯಾಟ್ಸ್. ಅಂದರೆ ಮೆಗಾವ್ಯಾಟಲ್ಲಿ ಈ ಪಿ ವಿ ಸಿಸ್ಟಮ್ಸು ಪವರ್ನ ಜನರೇಟ್ ಮಾಡುತ್ತೆ. ಬಟ್ ದೀಸ್ ಸಿಸ್ಟಮ್ಸ್ ಆರ್ ರೇರ್ಲಿ ದಟ್ ಈಸ್ ಯೂಸ್ಡ್. ಅಂದರೆ ಸಿಸ್ಟಮ್ಸು ವರ್ಲ್ಡ್ ವೈಡಲ್ಲಿ ನಾವು ನೋಡೋದಾದರೆ ಈ ಸಿಸ್ಟಮ್ಸು ಕಡಿಮೆ ಇದ್ದಾವೆ. ಡ್ಯೂ ಟು ದಿ ಕ್ಯಾಪಿಟಲ್ ಕಾಸ್ಟ್ ಆಫ್ ದಿಸ್ ಸಿಸ್ಟಮ್ಸ್ ಆರ್ ಹೈ. ಜಾಸ್ತಿ ಇರೋದ್ರಿಂದ ಅದರದ್ದು ಕಾಸ್ಟು, ಕ್ಯಾಪಿಟಲ್ ಕಾಸ್ಟು ಈ ಸಿಸ್ಟಮ್ಸು ವರ್ಲ್ಡ್ ವೈಡಲ್ಲಿ ಕಡಿಮೆ ನಾವು ನೋಡಬಹುದು. ಆ ಸಿಸ್ಟಮ್ಸ್ನ ನಾವು ಹೇಳ್ತೀವಿ ಸೆಂಟ್ರಲ್ ಪವರ್ ಸಿಸ್ಟಮ್ ಅಂತೀವಿ. ನೆಕ್ಸ್ಟ್ ಇಸ್ ದ ಡಿಸ್ಟ್ರಿಬ್ಯೂಟೆಡ್ ಪಿ ವಿ ಸಿಸ್ಟಮ್. ಏನು ಡಿಸ್ಟ್ರಿಬ್ಯೂಟೆಡ್ ಪಿ ವಿ ಸಿಸ್ಟಮ್ಸಲ್ಲಿ ಫಸ್ಟ್ ಒನ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್. ಓಕೆ, ದಿ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ಸ್ ಆರ್ ಆಲ್ಸೋ ಕಾಲ್ಡ್ ಆಫ್ ಗ್ರಿಡ್ ಸಿಸ್ಟಮ್ ಅಂತ. ಅಂದರೆ ಈ ಸಿಸ್ಟಮ್ಸ್ನ ನಾವು ದೇ ವಿಲ್ ಆಪರೇಟ್ ಇಂಡಿಪೆಂಡೆಂಟ್ ಆಫ್ ದಿ ಗ್ರಿಡ್. ಗ್ರಿಡ್ ಜೊತೆಗೆ ನಾವು ಇದನ್ನು ಕನೆಕ್ಟ್ ಮಾಡೋದಿಲ್ಲ. ಇದು ಇಂಡಿಪೆಂಡೆಂಟ್ ಆಗಿ ಇದು ಆಪರೇಟ್ ವರ್ಕ್ ಆಗುತ್ತೆ. ಓಕೆ, ದೀಸ್ ಸಿಸ್ಟಮ್ಸ್ ಆರ್ ಪ್ಲಾನ್ಡ್ ಆ್ಯಂಡ್ ಲೊಕೇಟೆಡ್ ಅಟ್ ದಿ ಲೋಡ್ ಸೆಂಟರ್. ಯೂಶ್ವಲಿ ಈ ಸಿಸ್ಟಮ್ಸು ಲೋಡ್ ಸೆಂಟರಲ್ಲಿ ನಾವು ಇದನ್ನು ಲೊಕೇಟ್ ಮಾಡ್ತೀವಿ. Okay, first these systems are used to meet the electrical loads of the remote area ಅಥವಾ ವಿಲೇಜ್ಗೆ ಏನು ಎಲೆಕ್ಟ್ರಿಕಲ್ ಲೋಡ್ಸ್ಗೆ ಎಲೆಕ್ಟ್ರಿಕ್ ಸಪ್ಲೈ ಬೇಕಾಗುತ್ತೆ ಅದಕ್ಕೋಸ್ಕರ ಇವು ಈ ಸಿಸ್ಟಮ್ಸು ಪರ್ಟಿಕ್ಯುಲರ್ಲಿ
ಅವು ಎಲೆಕ್ಟ್ರಿಸಿಟಿನ ಫೀಡ್ ಮಾಡ್ತವೆ. ದೇ ಆರ್ ಆಲ್ಸೋ ಕಾಲ್ಡ್ ಆಫ್ ಗ್ರಿಡ್ ಸಿಸ್ಟಮ್ಸ್ ಅಂತೀವಿ. ನೆಕ್ಸ್ಟ್ ಇಸ್ ದಿ ಗ್ರಿಡ್ ಇಂಟ್ರಾಕ್ಟಿವ್ ಸಿಸ್ಟಮ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಗ್ರಿಡ್ ಟೈಡ್ ಸಿಸ್ಟಮ್ ಅಂತೀವಿ. ಗ್ರಿಡ್ ಟೈಡ್ ಸಿಸ್ಟಮ್ ಅಂದರೆ ದಿ ಸಿಸ್ಟಮ್ಸ್ ನಾವು ಜನರಲಿ ಕನೆಕ್ಟೆಡ್ ಟು ದಿ ಯುಟಿಲಿಟಿ ಗ್ರಿಡ್, ಪವರ್ ಗ್ರಿಡ್ ಅಥವಾ ಯುಟಿಲಿಟಿ ಗ್ರಿಡ್, ಎಲೆಕ್ಟ್ರಿಕ್ ಗ್ರಿಡ್ ಅಂತೀವಲ್ಲ, ಅದ್ರ ಜೊತೆಗೆ ನಾವು ಇದನ್ನು ಕನೆಕ್ಟ್ ಮಾಡಿರ್ತೀವಿ. ಆ ಸಿಸ್ಟಮ್ನ ನಾವು ಹೇಳ್ತೀವಿ ಗ್ರಿಡ್ ಇಂಟ್ರಾಕ್ಟಿವ್ ಸಿಸ್ಟಮ್ ಅಂತೀವಿ. ನೆಕ್ಸ್ಟ್ ಇಸ್ ದಿ ಸ್ಮಾಲ್ ಕನ್ಸ್ಯೂಮರ್ ಸಿಸ್ಟಮ್ಸ್. These systems are designed to meet the power requirement of low energy devices, which are generally used for indoor applications. ಈ ಸಿಸ್ಟಮ್ನ ಯಾಕೆ ಡಿಸೈನ್ ಮಾಡಿದ್ದೀವಿ ನಾವು? ಫಾರ್ ಆಪರೇಟಿಂಗ್ ದಿ ಲೋ ಎನರ್ಜಿ ಡಿವೈಸಸ್ನ ಆಪರೇಟ್ ಆಗೋದಕ್ಕೆ ಈ ಸಿಸ್ಟಮ್ನ ನಾವು ಡಿಸೈನ್ ಮಾಡಿದ್ದೀವಿ. ದಟ್ ಈಸ್ ಫಾರ್ ಇಂಡೋರ್ ಅಪ್ಲಿಕೇಶನ್ಸ್ ಅಂತೀವಲ್ಲ. ಓಕೆ, ನೀವು ಎಕ್ಸಾಂಪಲ್ ನೀವು ನೋಡಿರ್ಬೋದು ಪಿ ವಿ ಸಿಸ್ಟಮ್ಸ್ನ. ದಟ್ ಈಸ್ ಇದು ಕ್ಯಾಲ್ಕುಲೇಟರ್ಸಲ್ಲಿ ಇರ್ಬೋದು, ವಾಚಸ್ಸಲ್ಲಿ ಇರ್ಬೋದು, ದಟ್ ಈಸ್ ಇನ್ನು ಎಲೆಕ್ಟ್ರಿಕ್ ಡಿವೈಸಸ್ಸಲ್ಲಿ ಇರ್ಬೋದು. ಓಕೆ, ದೋಸ್ ಸಿಸ್ಟಮ್ಸ್ ಕನ್ಸ್ಯೂಮ್ ಲಿಟಲ್ ಪವರ್. ದೇರ್ ಫಾರ್ ದೋಸ್ ದ ಲೋ ಎನರ್ಜಿ ಕನ್ಸ್ಯೂಮಿಂಗ್ ಡಿವೈಸಸ್ನ ಆಪರೇಟ್ ಆಗೋದಕ್ಕೆ ಈ ಸಿಸ್ಟಮ್ಸ್ನ ನಾವು ಡಿಸೈನ್ ಮಾಡಿದ್ದೀವಿ. ದೋಸ್ ಸಿಸ್ಟಮ್ಸ್ ಆರ್ ಕಾಲ್ಡ್ ಸ್ಮಾಲ್ ಕನ್ಸ್ಯೂಮರ್ ಸಿಸ್ಟಮ್ಸ್. Next is the hybrid solar PV systems. These hybrid solar PV systems are designed to provide electric power by some other means besides solar electricity. ಅಂದರೆ ಈ ಸಿಸ್ಟಮ್ನ ನಾವು ಯಾಕೆ ಡಿಸೈನ್ ಮಾಡಿದ್ದೀವಿ? in order to provide the electric power by some other means. ಅಂದರೆ ಇಲ್ಲಿ ಸೋಲಾರ್ ಸಿಸ್ಟಮ್ ಜೊತೆಗೂ ನಾವು ಬೇರೆ ಸೋರ್ಸ್ನ ನಾವು ಯೂಸ್ ಮಾಡ್ಕೊತೀವಿ ಫಾರ್ ಪ್ರೊವೈಡಿಂಗ್ ದಿ ಎಲೆಕ್ಟ್ರಿಕ್ ಪವರ್ ಟು ದಿ for some systems. Okay, along with the PV systems ಜೊತೆಗೆ ನಾವು at least we are using the one more system ನ ನಾವು ಯೂಸ್ ಮಾಡ್ಕೊತೀವಿ in order to meet the electrical demands of the systems. one more source ಮೇ ಬಿ ಯಾವುದಾಗಿರ್ಬೋದು, ಆರ್ ಡೀಸೆಲ್ ಜನರೇಟರ್ ಆಗಿರ್ಬೋದು, ಅಥವಾ ವಿಂಡ್ ಆಗಿರ್ಬೋದು, ಅಥವಾ ಫ್ಯೂಯಲ್ ಸೆಲ್ಸು ಆಗಿರ್ಬೋದು. ಆ ಸಿಸ್ಟಮ್ನ ನಾವು ಹೇಳ್ತೀವಿ ಹೈಬ್ರಿಡ್ ಸೋಲಾರ್ PV systems ಅಂತೀವಿ. These are the classification of solar PV systems. Next, we'll see the standalone solar PV systems. Standalone solar PV systems are also called ಏನು ಹೇಳ್ತೀವಿ ಇದನ್ನು ಆಫ್ ಗ್ರಿಡ್ ಸಿಸ್ಟಮ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಇವು ಜನರಲಿ ಇದನ್ನು ನಾವು ಗ್ರಿಡ್ ಜೊತೆಗೆ ಕನೆಕ್ಟ್ ಮಾಡೋದಿಲ್ಲ. Okay, it is located at the load center. ಅಂದರೆ ಈ ಸಿಸ್ಟಮ್ನ ನಾವು ಜನರಲಿ ಲೋಡ್ ಸೆಂಟರ್ಗೆ ನಾವು ಹತ್ರದಲ್ಲೇ ನಾವು ಇದನ್ನು ಲೊಕೇಟ್ ಮಾಡ್ತೀವಿ. These systems are dedicated to meet all the electrical loads of a village or community. ಅಂದರೆ ಈ ಸಿಸ್ಟಮ್ಸು ಇಟ್ ಈಸ್ ಲೋಡ್ ಸೆಂಟರಲ್ಲಿ ನಾವು ಹತ್ರದಲ್ಲಿ ಕನೆಕ್ಟ್ ಮಾಡ್ತೀವಿ. ಈ ಸಿಸ್ಟಮ್ಸ್ದಿಂದ ನಾವೇನು ಮಾಡ್ತೀವಿ, ಇದು ಇಟ್ ವಿಲ್ ಸಪೋಸ್ ಇಲ್ಲಿ ವಿಲೇಜು ಅಥವಾ ಒಂದು ಕಮ್ಯುನಿಟಿ ಇರ್ಬೋದು, ಆ ವಿಲೇಜ್ ಆರ್ ಕಮ್ಯುನಿಟಿನಲ್ಲಿರೋ ಎಲೆಕ್ಟ್ರಿಕಲ್ ಲೋಡ್ಸ್ಗೆ ಇದು ಎಲೆಕ್ಟ್ರಿಸಿಟಿ ಈಸ್ ಪ್ರೊವೈಡೆಡ್ ಬೈ ದೀಸ್ ಟೈಪ್ ಆಫ್ ಸಿಸ್ಟಮ್ಸ್. ಡೆಡಿಕೇಟ್ ಆಗಿ ಈ ಸಿಸ್ಟಮ್ಸು ಆ ಎಲೆಕ್ಟ್ರಿಕಲ್ ಲೋಡ್ಸಲ್ಲಿ ವಿಲೇಜ್ ಅಥವಾ ಕಮ್ಯುನಿಟಿನಲ್ಲಿರೋ ಎಲೆಕ್ಟ್ರಿಕಲ್ ಲೋಡ್ಸ್ಗೆ ಇವು ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡ್ತವೆ. ಎನರ್ಜಿ ಸ್ಟೋರೇಜ್ ಇಸ್ ಜನರಲಿ ಎಸೆನ್ಷಿಯಲ್. ದೀಸ್ ಸಿಸ್ಟಮ್ಸ್ ರಿಕ್ವೈರ್ ಸ್ಟೋರೇಜ್ ಆಫ್ ಎನರ್ಜಿ. ಇಟ್ ಈಸ್ ಬ್ಯಾಟರೀಸ್ ಅಂತೀವಲ್ಲ, ಯೂಸಿಂಗ್ ಬ್ಯಾಟರೀಸ್. ಅಂದರೆ ನಾವು ಎನರ್ಜಿನ ನಾವಿಲ್ಲಿ ಸ್ಟೋರೇಜು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇದನ್ನು ನಾವು ಗ್ರಿಡ್ ಜೊತೆಗೆ ಕನೆಕ್ಟ್ ಮಾಡೋದಿಲ್ಲ. ಡ್ಯೂರಿಂಗ್ ದ ಡೇ ಟೈಮು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಈಸ್ ಫ್ರಮ್ ದಿ ಸೋಲಾರ್ ಪ್ಯಾನಲಿಂದ ನಾವು ಎಲೆಕ್ಟ್ರಿಸಿಟಿನ ತೊಗೊತೀವಿ. ಆ್ಯಂಡ್ ಡ್ಯೂರಿಂಗ್ ದಿ ಆಬ್ಸೆನ್ಸು ಅಥವಾ ನೈಟ್ ಟೈಮಲ್ಲಿ ಅಲ್ಲಿ PV ಪ್ಯಾನಲಿಂದ ಏನು ಪವರ್ ಜನ್ರೇಷನ್ ಇರೋದಿಲ್ಲ, ಆವಾಗ ನಮಗೆ ಎಲೆಕ್ಟ್ರಿಸಿಟಿನ ನಾವು ಎಲ್ಲಿಂದ ತೊಗೊಳ್ಬೇಕಾಗುತ್ತೆ? ಫ್ರಮ್ ದ ಬ್ಯಾಟರೀಸ್. ದೇರ್ ಫೋರ್ ಎನರ್ಜಿ ಸ್ಟೋರೇಜ್ ಇಸ್ ಜನರಲ್ ಎಸೆನ್ಷಿಯಲ್ ಮೀನ್ಸ್ ಹಿಯರ್ ದಿಸ್ ಸಿಸ್ಟಮ್ ರಿಕ್ವೈರ್ಸ್ ದಿ ಬ್ಯಾಟರೀಸ್. ಬ್ಯಾಟ್ರಿಯಲ್ಲಿ ನಾವೇನು ಮಾಡ್ಕೊತೀವಿ, ಡೇ ಟೈಮಲ್ಲಿ ಸ್ಟೋರ್ ಮಾಡ್ಕೊತೀವಿ. ನೈಟ್ ಟೈಮಲ್ಲಿ ಆ ಸ್ಟೋರೇಜ್ ಬ್ಯಾಟ್ರಿನಲ್ಲಿ ಏನು ಸ್ಟೋರೇಜ್ ಆಗಿರುತ್ತೆ ಅದರಿಂದ ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊತೀವಿ. ದೇರ್ ಫೋರ್ ಬ್ಯಾಟ್ರೀಸ್ ಆರ್ essentially required in this systems. It is most relevant and successful in remote and rural areas having no access to grid supply. ಅಂದರೆ ಈ ಸಿಸ್ಟಮ್ನ ನಾವು
ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಅಲ್ಲಿ ಸಪೋಸ್ ರಿಮೋಟ್ ಏರಿಯಾ ಅಥವಾ ರೂರಲ್ ಏರಿಯಾದಲ್ಲಿರ್ಬೋದು, ಅಲ್ಲಿ ಎಲೆಕ್ಟ್ರಿಕ್ ಸಪ್ಲೈನೇ ಇರೋದಿಲ್ಲ, ಗ್ರಿಡ್ ಸಪ್ಲೈ ಇಲ್ಲದೇ ಇರೋ ನಾವು ಲೊಕೇಶನ್ನಲ್ಲಿ ಈ ಸಿಸ್ಟಮ್ನ ನಾವು ಸಕ್ಸಸ್ಫುಲ್ಲಾಗಿ ಯೂಸು ಮಾಡ್ಕೊಬೋದು. ನೀವು ನೋಡಿರ್ಬೋದು ಕೆಲವೊಂದು ರಿಮೋಟ್ ಅಥವಾ ರೂರಲ್ ಏರಿಯಾದಲ್ಲಿ ಎಲೆಕ್ಟ್ರಿಸಿಟಿನೇ ಇರೋದಿಲ್ಲ ಅಲ್ಲಿ ಮೈನ್ ಸಪ್ಲೈಯಿಂದ, ಅಲ್ಲಿ ನಾವು ಈ ಸಿಸ್ಟಮ್ನ ನಾವು ಸಕ್ಸಸ್ಫುಲ್ಲಾಗಿ ಯೂಸು ಮಾಡ್ಕೊಳ್ಬೋದು. ಈಗ ಇನ್ ದಿಸ್ ಡಯಾಗ್ರಾಮು ಇಲ್ಲಿ ನೋಡ್ಬೋದು, ನೀವು ಒಂದು ರಿಮೋಟ್ ಏರಿಯಾ ಇದೆ. ಇಲ್ಲಿ ರಿಮೋಟ್ ಏರಿಯಾದಲ್ಲಿರೋ ಎಲೆಕ್ಟ್ರಿಕಲ್ ಲೋಡ್ಸ್ಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಇಲ್ಲಿ ಮೇನ್ ಪವರ್ ಸಪ್ಲೈಯಿಂದ ಎಲೆಕ್ಟ್ರಿಸಿಟಿ ಇಲ್ಲ ಇಲ್ಲಿ, ದಟ್ ಈಸ್ ಗ್ರಿಡ್ಡಿಂದ. ಅದಕ್ಕೆ ನಾವಿಲ್ಲಿ ಸೋಲಾರ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೋಲಾರ್ ಸಿಸ್ಟಮಿಂದ ನಾವು ಇಲ್ಲಿ ಈ ರಿಮೋಟ್ ಏರಿಯಾದಲ್ಲಿರೋ ಎಲೆಕ್ಟ್ರಿಕಲ್ ಲೋಡ್ಸ್ಗೆ ನಾವು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತೀವಿ. ಆ ಸಿಸ್ಟಮ್ನ ನಾವು ಹೇಳ್ತೀವಿ ಸ್ಟ್ಯಾಂಡ್ ಅಲೋನ್ ಸೋಲಾರ್ PV systems. Now we will see the block diagram of standalone solar PV system. Okay, in this diagram, block diagram consists of PV array, PV panel antivala, charge controller, batteries, inverter, AC load and DC load. These are the components of this system. Here the PV panel is connected to the batteries. Andre in the PV panel na battery ge connect ಮಾಡಿದೀವಿ through the charge controller. ಚಾರ್ಜ್ ಕಂಟ್ರೋಲರ್ ಮೂಲಕ ನಾವು ಇಲ್ಲಿ PV ಪ್ಯಾನಲ್ನ ಬ್ಯಾಟರಿ ಜೊತೆಗೆ ಕನೆಕ್ಟ್ ಮಾಡಿದ್ದೀವಿ. ಹಿಯರ್ ದಿ ಚಾರ್ಜ್ ಕಂಟ್ರೋಲರ್ಸ್ ಯೂಸ್ಡ್ ಇನ್ ದಿಸ್ ಸಿಸ್ಟಮ್ಸ್ ಆರ್ MPPT ಚಾರ್ಜ್ ಕಂಟ್ರೋಲರ್ಸ್ ಅಂತೀವಿ. MPPT ಅಂದರೆ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕರ್. ಯೂಶುವಲಿ ನಾವು ಈ ಸಿಸ್ಟಮಲ್ಲಿ ಅಲ್ಟಿಮೇಟ್ ಆಗಿ ನಾವು ಚಾರ್ಜ್ ಕಂಟ್ರೋಲರ್ನ ಯಾವ್ದು ಯೂಸ್ ಮಾಡ್ತೀವಿ? MPPT ಚಾರ್ಜ್ ಕಂಟ್ರೋಲರ್. Here this charge controller ಏನು ಮಾಡುತ್ತೆ? It will senses the voltage and current output from the solar array. Solar array ಇಂದ voltage ಮತ್ತೆ current output ನ sense ಮಾಡುತ್ತೆ charge controller. After that it suitably adjusts the operating point to obtain maximum power output from the solar array as possible from the climatic conditions. ಅಂದರೆ ಇದು MPPT ಚಾರ್ಜ್ ಕಂಟ್ರೋಲರ್ ಏನು ಮಾಡುತ್ತೆ? ಇದು ವೋಲ್ಟೇಜ್ ಮತ್ತೆ ಕರೆಂಟ್ ಔಟ್ಪುಟ್ ಫ್ರಮ್ ದಿ ಸೋಲಾರ್ ಅರೇಯಿಂದ ಸೆನ್ಸ್ ಮಾಡಿಬಿಟ್ಟು ಆಮೇಲೆ ಅದು ಅಡ್ಜಸ್ಟ್ ಮಾಡುತ್ತೆ ಆಪರೇಟಿಂಗ್ ಪಾಯಿಂಟ್ ನ ಟು ಆಬ್ಟೈನ್ ಮ್ಯಾಕ್ಸಿಮಮ್ ಪವರ್. ಅಂದ್ರೆ ಮ್ಯಾಕ್ಸಿಮಮ್ ಪವರ್ ಬರೋ ರೀತಿಯಲ್ಲಿ ಅದು ಆಪರೇಟಿಂಗ್ ಪಾಯಿಂಟ್ ನ ಅಡ್ಜಸ್ಟ್ ಮಾಡಿಬಿಟ್ಟು ಇದು ಮ್ಯಾಕ್ಸಿಮಮ್ ಪವರ್ ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಫ್ರಮ್ ದ PV ಪ್ಯಾನಲ್ ಆಸ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಯಾಕಂದ್ರೆ ಇಲ್ಲಿ ಡ್ಯೂ ಟು ದ ವೇರಿಯೇಷನ್ ಆಫ್ ದಿ ಸೋಲಾರ್ ರೇಡಿಯೇಷನ್ಸ್ ಇಲ್ಲಿ ನೀವು ನೋಡಿರ್ತೀರ, ಇದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಇರೋದಿಲ್ಲ. ಡಿಪೆಂಡಿಂಗ್ ಅಪಾನ್ ದಿ ಕ್ಲೈಮೇಟ್ ಅವಾಗ ಏನಾಗುತ್ತೆ, ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದಿ ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಅದು ಯಾವುದು ಫಂಕ್ಷನ್ ಮಾಡುತ್ತೆ? ಚಾರ್ಜ್ ಕಂಟ್ರೋಲರ್. ಓಕೆ, ಬೈ ಸೆನ್ಸಿಂಗ್ ದಿ ವೋಲ್ಟೇಜ್ ಅಂಡ್ ಕರೆಂಟ್ ಔಟ್ಪುಟ್ ಫ್ರಮ್ ದಿ PV panel. Okay, for extracting this the maximum power output from the PV panel, it uses DC to DC converter. ಅದಕ್ಕೋಸ್ಕರ ಅದು ಚಾರ್ಜ್ ಕಂಟ್ರೋಲರ್ ಏನು ಯೂಸ್ ಮಾಡ್ಕೊಳ್ಳುತ್ತೆ? DC to DC ಕನ್ವರ್ಟರ್ ಯೂಸ್ ಮಾಡ್ಕೊಳ್ಳುತ್ತೆ ಮ್ಯಾಕ್ಸಿಮಮ್ ಪವರ್ನ ಟ್ರ್ಯಾಕ್ ಮಾಡೋದಕ್ಕೆ ಫ್ರಮ್ ದ PV panel. Here another function of this charge controller is this charge controller prevent overcharging or deep discharging of the batteries. ಈ ಚಾರ್ಜ್ ಕಂಟ್ರೋಲರ್ ಏನು ಮಾಡುತ್ತೆ? ಇದು ಬ್ಯಾಟ್ರಿ ಓವರ್ ಚಾರ್ಜ್ ಆಗದೇ ರೀತಿಯಲ್ಲೂ ಪ್ರಿವೆಂಟ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಪ್ರಿವೆಂಟ್ ದಿ ಡೀಪ್ ಡಿಸ್ಚಾರ್ಜಿಂಗ್ ಆಫ್ ದಿ ಬ್ಯಾಟ್ರಿ ಡೀಪ್ ಆಗಿ ಡಿಸ್ಚಾರ್ಜ್ ಆಗದೇ ರೀತಿಯಲ್ಲೂ ಇದು ಪ್ರಿವೆಂಟ್ ಮಾಡುತ್ತೆ ಚಾರ್ಜ್ ಕಂಟ್ರೋಲರ್. ದಟ್ ಇಸ್ ಆಲ್ಸೋ ಅನದರ್ ಫಂಕ್ಷನ್ ಆಫ್ ದಿಸ್ ಚಾರ್ಜ್ ಕಂಟ್ರೋಲರ್. ಓಕೆ, here the output obtained from the PV panel is DC irutte, DC barutte, DC power. That DC power is converted to AC using inverter. ಇಲ್ಲಿ ಇನ್ವರ್ಟರ್ ಇಂದ ನಾವು
ಆ ಡಿ ಸಿ ಪವರ್ನ ಎ ಸಿ ಪವರ್ಗೆ ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ಏನು ಮಾಡ್ತೀವಿ, ಅದು ದಟ್ ಈಸ್ ಫೆಡ್ ಟು ದಿ ಎ ಸಿ ಲೋಡ್ಸ್. ಎ ಸಿ ಲೋಡ್ಸ್ಗೆ ನಾವು ಫೀಡ್ ಮಾಡ್ತೀವಿ. ಎ ಸಿ ಲೋಡ್ಸ್ ರಿಕ್ವೈರ್ ಎ ಸಿ ಪವರ್ ಬೇಕಾಗಿರುತ್ತೆ. ಆದರೆ ನಮಗೆ ಇಲ್ಲಿ ಪಿ ವಿ ಪ್ಯಾನಲ್ನಲ್ಲಿ ಔಟ್ಪುಟ್ ಬರೋದು ಡಿ ಸಿ ಇರುತ್ತೆ. ನಮಗೆ ದೇರ್ಫೋರ್ ನಾವು ಅಲ್ಲಿ ಡಿ ಸಿಯಿಂದ ಎ ಸಿಗೆ ಕನ್ವರ್ಷನ್ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಇನ್ವರ್ಟರ್ನ ಯೂಸ್ ಮಾಡ್ಕೊತೀವಿ. ಇನ್ವರ್ಟರ್ ಏನು ಮಾಡುತ್ತೆ, ಇಟ್ ವಿಲ್ ಕನ್ವರ್ಟ್ ದಿ ಡಿ ಸಿ ಪವರ್ ಇಂಟು ಎ ಸಿ ಪವರ್ ದಟ್ ಈಸ್ ಫೆಡ್ ಟು ದಿ ಎ ಸಿ ಲೋಡ್. ಎ ಸಿ ಲೋಡ್ಗೆ ಫೀಡ್ ಮಾಡುತ್ತೆ. ದಿಸ್ ಇಸ್ ಡ್ಯೂರಿಂಗ್ ದಿ ಡೇ ಟೈಮಲ್ಲಿ ಫೀಡ್ ಮಾಡುತ್ತೆ. ಅಂದರೆ ಸೇಮ್ ಟೈಮ್ ಇಟ್ ಚಾರ್ಜಸ್ ದಿ ಬ್ಯಾಟರಿನೂ ಅದು ಚಾರ್ಜ್ ಆಗ್ತಾ ಹೋಗುತ್ತೆ. ಸಪೋಸ್ ಡ್ಯೂರಿಂಗ್ ದ ಪೀಕ್ ಅವರ್ಸ್ ಅಥವಾ ನೈಟ್ ಟೈಮ್ ಅಂತೀವಿ. ನೈಟ್ ಟೈಮಲ್ಲಿ ಏನು ಮಾಡ್ತೀವಿ, ಇಲ್ಲಿ ಪಿ ವಿ ಪ್ಯಾನಲ್ನಿಂದ ನಮಗೆ ಜನರೇಷನ್ ಇರೋದಿಲ್ಲ ನೈಟ್ ಟೈಮಲ್ಲಿ. ಅವಾಗ ಆ ಎ ಸಿ ಲೋಡ್ಗೆ ಪವರು ಎಲೆಕ್ಟ್ರಿಸಿಟಿ ಎಲ್ಲಿಂದ ತಗೋತೀವಿ, ಫ್ರಮ್ ದ ಬ್ಯಾಟರೀಸ್. ಓಕೆ, when the sun radiation is unavailable or during night time, the batteries supply the electricity to the AC loads through the inverter. Inverter ಇಂದ ಅದು ಬ್ಯಾಟರೀಸು ಎ ಸಿ ಲೋಡ್ಗೆ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡುತ್ತೆ. ಯಾವಾಗ, ನೈಟ್ ಟೈಮಲ್ಲಿ. ಓಕೆ, ಹಿಯರ್ ದಿ ಬ್ಯಾಟರೀಸ್ ಜನರಲಿ ಯೂಸ್ಡ್, ಪಾಪ್ಯುಲರ್ ಆಗಿ ನಾವು ಇಲ್ಲಿ ಈ ಸಿಸ್ಟಮ್ ಅಲ್ಲಿ ಯೂಸ್ ಮಾಡೋದು ಯಾವ ಟೈಪು, ಸೆಕೆಂಡರಿ ಬ್ಯಾಟರೀಸ್ ಸೆಲ್ಸ್ ಅಂತ, ದಟ್ ಈಸ್ ಲೆಡ್ ಆಸಿಡ್ ಬ್ಯಾಟರೀಸ್. ಲೆಡ್ ಆಸಿಡ್ ಬ್ಯಾಟರೀಸ್ ನಾವು ಇಲ್ಲಿ ಪಾಪ್ಯುಲರ್ ಆಗಿ ಈ ಸಿಸ್ಟಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. Here we will see that the charge controller will extract maximum power extract ಮಾಡುತ್ತೆ ಅಂತ ಹೇಳಿದ್ವಿ ಪಿ ವಿ ಪ್ಯಾನಲ್ ಇಂದ. With MPPT controller, sometimes the PV module may be producing extra energy. Suppose the PV module ಏನು ಮಾಡ್ಬೋದು, ಎಕ್ಸ್ಟ್ರಾ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು. ಆ ಎಕ್ಸ್ಟ್ರಾ ಎನರ್ಜಿ ಪ್ರೊಡ್ಯೂಸ್ ಆಗಿರೋದು ವಿಚ್ ದ ಲೋಡ್ ಕೆನಾಟ್ ಕನ್ಸ್ಯೂಮ್. ಆ ಎಕ್ಸ್ಟ್ರಾ ಎನರ್ಜಿ ಇದು ಲೋಡ್ ಎ ಸಿ ಲೋಡ್ ಕನ್ಸ್ಯೂಮ್ ಮಾಡದೇ ಇರ್ಬೋದು. ಅಂಡ್ ದ ಬ್ಯಾಟರಿ ಇಸ್ ಫುಲ್ಲಿ ಚಾರ್ಜ್. ಬ್ಯಾಟರಿನೂ ಫುಲ್ ಚಾರ್ಜ್ ಆಗಿದೆ. ಇಲ್ಲಿ ಎ ಸಿ ಲೋಡು ಆ ಎಕ್ಸ್ಟ್ರಾ ಎನರ್ಜಿ ಕನ್ಸ್ಯೂಮ್ ಮಾಡದೇ ಇರ್ಬೋದು. ಇನ್ ಸಚ್ ಕೇಸಸ್, ಆ ಕೇಸಲ್ಲಿ ಅವಾಗ ನಮಗೆ ಎ ಡಂಪ್ ಲೋಡ್ ಮೇ ಬಿ ರಿಕ್ವೈರ್ಡ್. ಅವಾಗ ನಮಗೆ ಒಂದು ಡಂಪ್ ಲೋಡ್ ಬೇಕಾಗುತ್ತೆ ಟು ಅಬ್ಸಾರ್ಬ್ ಎಕ್ಸ್ಟ್ರಾ ಎನರ್ಜಿ ಪ್ರೊಡ್ಯೂಸ್ಡ್. ಅಂದರೆ ಎಕ್ಸ್ಟ್ರಾ ಎನರ್ಜಿ ಏನು ಪ್ರೊಡ್ಯೂಸ್ ಆಗಿರುತ್ತೆ ಪಿ ವಿ ಪ್ಯಾನಲಿಂದ, ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ವಿ ರಿಕ್ವೈರ್ ಎ ಡಂಪ್ ಲೋಡ್, ದಟ್ ಈಸ್ ಡಿ ಸಿ ಲೋಡ್ ಈಸ್ ರಿಕ್ವೈರ್ಡ್. ಇಟ್ ವಿಲ್ ಅಬ್ಸಾರ್ಬ್ ದಿ ಎಕ್ಸ್ಟ್ರಾ ಎನರ್ಜಿ ಪ್ರೊಡ್ಯೂಸ್. ಅಂದರೆ ಎಕ್ಸ್ಟ್ರಾ ಎನರ್ಜಿ ಪ್ರೊಡ್ಯೂಸ್ ಆಗಿರೋದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಡಿ ಸಿ ಲೋಡ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ದಿ ಬ್ಲಾಕ್ ಡಯಾಗ್ರಾಮ್ ಆಫ್ ಸ್ಟ್ಯಾಂಡ್ ಅಲೋನ್ ಸೋಲಾರ್ ಪಿ ವಿ ಸಿಸ್ಟಮ್ಸ್. ಈ ಸಿಸ್ಟಮ್ಸ್ ನಾವು ಸಕ್ಸಸ್ಫುಲ್ ಆಗಿ ರಿಮೋಟ್ ಅಥವಾ ರೂರಲ್ ಏರಿಯಾದಲ್ಲಿ ಯೂಸ್ ಮಾಡ್ಬೋದು. ಅಲ್ಲಿ there is no supply of electricity from the grid. Next is grid interactive solar PV system. The grid interactive, it is also called grid tied system ಅಂತ ಹೇಳ್ತೀವಿ. ಗ್ರಿಡ್ ಜೊತೆಗೆ ನಾವು ಇದನ್ನ ಕನೆಕ್ಟ್ ಮಾಡ್ತೀವಿ. This system is connected to the utility grid with two-way metering system. ಅಂದರೆ ಈ ಸಿಸ್ಟಮ್ ನಾವು ಜನರಲ್ ಆಗಿ ನಾವು ಯುಟಿಲಿಟಿ ಗ್ರಿಡ್ಗೆ ಕನೆಕ್ಟ್ ಮಾಡಿರ್ತೀವಿ. ಯುಟಿಲಿಟಿ ಗ್ರಿಡ್ ಆರ್ ಪವರ್ ಗ್ರಿಡ್ ಆರ್ ಎಲೆಕ್ಟ್ರಿಕ್ ಗ್ರಿಡ್ ಇದೆಲ್ಲ ಸೇಮ್ ವಿತ್ ಟೂ-ವೇ ಮೀಟರಿಂಗ್ ಸಿಸ್ಟಮ್, ಬೈ ಡೈರೆಕ್ಷನಲ್ ಟೂ-ವೇ ಮೀಟರಿಂಗ್ ಸಿಸ್ಟಮ್ಗೆ ಮೂಲಕ ನಾವು ಇದನ್ನ ಗ್ರಿಡ್ ಜೊತೆಗೆ ಕನೆಕ್ಟ್ ಮಾಡಿರ್ತೀವಿ ಈ ಪಿ ವಿ ಸಿಸ್ಟಮ್ನ. ಇಟ್ ಮೇ ಬಿ ಎ ಸ್ಮಾಲ್ ರೂಫ್ ಟಾಪ್ ಸಿಸ್ಟಮ್ ಓನ್ಡ್ ಅಂಡ್ ಆಪರೇಟೆಡ್ ಬೈ ದಿ ಹೌಸ್ ಓನರ್. ಈ ಸಿಸ್ಟಮು ಮೇ ಬಿ ಯೂಸ್ ಫಾರ್ ಒಂದು ಸ್ಮಾಲ್ ಹೌಸ್ಗೆ ಯೂಸ್ ಮಾಡ್ಬೋದು. ರೂಫಲ್ಲಿ ಅದನ್ನ ಪಿ ವಿ ಪ್ಯಾನಲ್ಸ್ನ ಕನೆಕ್ಟ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿಬಿಟ್ಟು ಆ ಸಿಸ್ಟಮ್ನ ಅದು ಹೌಸ್ ಓನರು ಕ್ಯಾನ್ ಆಪರೇಟ್ ಮಾಡ್ಬೋದು, ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಮಾಡ್ಬೋದು. ಆರ್ ಎ ರಿಲೇಟಿವ್ಲಿ ಬಿಗ್ಗರ್ ಸಿಸ್ಟಮ್, ಅಂದರೆ ಈ ಸಿಸ್ಟಮ್ನ ನಾವು ಒಂದು ದೊಡ್ಡ ಸಿಸ್ಟಮ್ಗೂ ಯೂಸ್ ಮಾಡ್ಬೋದು.
ದಟ್ ಈಸ್ ಯೂಸ್ಡ್ ಫಾರ್ ದಿ ಹೋಲ್ ವಿಲೇಜ್ ಅಥವಾ ಕಮ್ಯುನಿಟಿ. ಒಂದು ವಿಲೇಜ್ ಅಥವಾ ಕಮ್ಯುನಿಟಿಗೆ ನಾವು ಇದಕ್ಕೆ ಯೂಸ್ ಮಾಡ್ಬೋದು ನಾವು, ಅಥವಾ ಈ ಸಿಸ್ಟಮ್ನ ನಾವು ಒಂದು ಸ್ಮಾಲ್ ಹೌಸ್ ಪರ್ಪಸ್ ನಾವು ಇದನ್ನ ಯೂಸ್ ಮಾಡ್ಬೋದು. ಸ್ಮಾಲ್ ರೂಫ್ ಟಾಪ್ ಸಿಸ್ಟಮ್ ಅಂತೀವಿ, ದಟ್ ಈಸ್ ಆಪರೇಟೆಡ್ ಬೈ ದಿ ಹೌಸ್ ಓನರ್. ಹಿಯರ್ ಇನ್ ದಿಸ್ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು, ದಿಸ್ ಇಸ್ ಒಂದು ಸ್ಮಾಲ್ ಹೌಸ್ ಅಲ್ಲಿ ನಾವು ಈ ಸಿಸ್ಟಮ್ ನ ಯೂಸ್ ಮಾಡಿದ್ವಿ. ರೂಫ್ ಟಾಪ್ ಅಲ್ಲಿ ಇಲ್ಲಿ ಸೋಲಾರ್ ಪ್ಯಾನಲ್ಸ್ ಯೂಸ್ ಮಾಡಿದ್ವಿ. ದಟ್ ಈಸ್ ಈ ಸಿಸ್ಟಮ್ ನಾವು ಯಾವ್ದ್ರ ಜೊತೆ ಕನೆಕ್ಟ್ ಮಾಡಿದ್ವಿ, ಗ್ರಿಡ್ಗೆ ಕನೆಕ್ಟ್ ಮಾಡಿದ್ವಿ ಯೂಸಿಂಗ್ 2-way metering. Now we will see the block diagram of grid interactive solar PV system. Okay, this system also consists of PV arrays, charge controller, inverter, again the local loads, that is AC loads. It may be a small house ಅಥವಾ ಒಂದು ವಿಲೇಜ್ ಇರ್ಬೋದು or community ಇರ್ಬೋದು. And here we are connected to the grid, utility grid or power grid connect ಮಾಡಿದ್ವಿ through the transformer. Circuit breakers are also there. CB means circuit breakers. Here these systems usually employ in 2 stages. ಎರಡು ಸ್ಟೇಜ್ ಅಲ್ಲಿ ಇವು ಆಪರೇಟ್ ಆಗ್ತವೆ. In the first stage, that is stage 1 and stage 2 ಅಂತೀವಿ. In the first stage ಅಲ್ಲಿ ಏನು ಮಾಡ್ತೀವಿ, we are tracking the maximum power output from the PV array. PV array ಇಂದ ನಾವು maximum power output ನ ಟ್ರ್ಯಾಕ್ ಮಾಡ್ತೀವಿ, ಅಂದ್ರೆ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ using that is charge controllers. That is done in the first stage 1. In the stage 2, whatever the power generated from the PV array is converted to AC using inverters. That is done in the stage 2. Stage 2 ನಲ್ಲಿ ನಾವು DC ಪವರ್ ಜನರೇಷನ್ ಆಗಿರುತ್ತೆ ಅದನ್ನ AC ಗೆ ಕನ್ವರ್ಟ್ ಮಾಡ್ತೀವಿ. Okay, these are the 2 stages which are employed in this systems. Here in the stage 1, the charge controller used is the ultimate, that is used or MPPT charge controller antivi, maximum power point tracker. This charge controller will senses the voltage and output power from the PV array. Sense ಮಾಡಿಬಿಟ್ಟು ಅದೇನು ಮಾಡುತ್ತೆ, it will extract maximum power output from the PV array. maximum power output ನ extract ಮಾಡುತ್ತೆ ಅಥವಾ ಟ್ರ್ಯಾಕ್ ಮಾಡುತ್ತೆ PV array ಇಂದ as climatic conditions. In order to extract that, it uses DC to DC converter. DC to DC converter ಇದು ಯೂಸ್ ಮಾಡಿಕೊಳ್ಳುತ್ತೆ. ಓಕೆ, ಇನ್ ದ ಸ್ಟೇಜ್ 2 ನಲ್ಲಿ ಏನು ಪವರ್ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಫ್ರಮ್ ದ PV array ಇಂದ ಅದು DC power, that is DC power. Therefore that DC power is converted to AC power using inverter. This inverter convert the DC power to a high quality AC power after removing, that is filtering the harmonics. Harmonics ನಲ್ಲಿ ಫಿಲ್ಟರ್ ಮಾಡಿಬಿಟ್ಟು, that is ಇದು ಇನ್ವರ್ಟರ್ ಏನು ಮಾಡುತ್ತೆ, DC ಇಂದ ಹೈ ಕ್ವಾಲಿಟಿ AC ಗೆ ಕನ್ವರ್ಟ್ ಮಾಡುತ್ತೆ. That whatever the AC is converted, that is used to meet the electrical demands of the local load. ಅಂದ್ರೆ ಅದು ಫಸ್ಟ್ ಅದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಇಲ್ಲಿ ಲೋಕಲ್ ಲೋಡಲ್ಲಿ ಇರೋ ಎಲೆಕ್ಟ್ರಿಕಲ್ ಡಿವೈಸಸ್ಗೆ ನಾವು ಯೂಸ್ ಮಾಡ್ಕೊಳ್ತೀವಿ. ಲೋಕಲ್ ಲೋಡ್ ಅಂದರೆ ಇದು ಇಟ್ ಮೇ ಬಿ ಒಂದು ಹೌಸ್ ಇರ್ಬೋದು ಅಥವಾ ಒಂದು ವಿಲೇಜ್ ಅಥವಾ ಕಮ್ಯುನಿಟಿ ಇರ್ಬೋದು. ಅಲ್ಲಿರೋ ಎಲೆಕ್ಟ್ರಿಕಲ್ ಲೋಡ್ಸ್ಗೆ ನಾವು ಆ ಎಲೆಕ್ಟ್ರಿಸಿಟಿನ ನಾವು ಫಸ್ಟ್ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಡ್ಯೂರಿಂಗ್ ದಟ್ ಈಸ್ ಡೇ ಟೈಮ್. ಸಪೋಸ್ ಇಫ್ ದಿ ಎಕ್ಸಸ್ ಆದರೆ ಇಲ್ಲಿ PV array ಇಂದ ಪವರ್ ಜನರೇಷನ್ ಜಾಸ್ತಿ ಆಯಿತು, ಅವಾಗ ಲೋಕಲ್ ಲೋಡಿಗೂ ಎಕ್ಸಸ್ ಆದರೆ ಇವಾಗ ದಟ್ ಎಕ್ಸಸ್ ಪವರ್ ಈಸ್ ಫೆಡ್ ಟು ದಿ ಗ್ರಿಡ್ಗೆ ನಾವು ಫೀಡ್ ಮಾಡ್ತೀವಿ. ಯಾವಾಗ ಎಕ್ಸಸ್ ಆದಾಗ ಫಸ್ಟ್ ನಾವು ಲೋಕಲ್ ಲೋಡ್ಗೆ ನಾವು ಎಲೆಕ್ಟ್ರಿಕಲ್ ಡಿಮ್ಯಾಂಡ್ಸ್ನ ಮೀಟ್ ಮಾಡ್ತೀವಿ.
ಎಕ್ಸಸ್ ಆದಾಗ ಅವಾಗ ನಾವೇನು ಮಾಡ್ತೀವಿ, ಗ್ರಿಡ್ಗೆ ಫೀಡ್ ಮಾಡ್ತೀವಿ. ದಟ್ ಈಸ್ ಆಫ್ಟರ್ ಅಡ್ಜಸ್ಟಿಂಗ್ ದಿ ವೋಲ್ಟೇಜ್ ಟು ಎ ಸೂಟಬಲ್ ಲೆವೆಲ್. ಅಡ್ಜಸ್ಟ್ ಮಾಡಿಬಿಟ್ಟು ನಾವು ವೋಲ್ಟೇಜ್ನ ಸೂಟಬಲ್ ಲೆವೆಲ್ಗೆ ಯೂಸಿಂಗ್ ಟ್ರಾನ್ಸ್ಫಾರ್ಮರಿಂದ ನಾವು ವೋಲ್ಟೇಜ್ ಲೆವೆಲ್ ಅಡ್ಜಸ್ಟ್ ಮಾಡಿಬಿಟ್ಟು ಅದನ್ನು ನಾವು ಗ್ರಿಡ್ಗೆ ಫೀಡ್ ಮಾಡ್ತೀವಿ. ಯಾವಾಗ ಎಕ್ಸಸ್ ಆದಾಗ ಡ್ಯೂರಿಂಗ್ ದ ಡೇ ಟೈಮಲ್ಲಿ. ಸಪೋಸ್ ಡ್ಯೂರಿಂಗ್ ಪೀಕ್ ಅವರ್ಸ್ ಅಂಡ್ ಡ್ಯೂರಿಂಗ್ ನೈಟ್ ಟೈಮಲ್ಲಿ ಏನಾಯಿತು, ಅಲ್ಲಿ ಪಿ ವಿ ಆರಿಂದ ಜನರೇಷನ್ ಇರೋದಿಲ್ಲ. ಆವಾಗ ನಾವು ಲೋಕಲ್ ಲೋಡ್ಗೆ, ದಟ್ ಈಸ್ ಸಪ್ಲೈ ಏನಿಂದ ತಗೊತೀವಿ, ಫ್ರಮ್ ದ ಗ್ರಿಡ್. ಓಕೆ, ಅಟ್ ನೈಟ್ ಟೈಮ್ ದಿ ಎನರ್ಜಿ ಶಾರ್ಟೇಜ್ ಮೇ ಬಿ ಮೆಟ್ ಫ್ರಮ್ ದ ಗ್ರಿಡ್. ಎನರ್ಜಿ ಶಾರ್ಟೇಜ್ ಆಯಿತು ಇಲ್ಲಿ ಲೋಕಲ್ ಲೋಡ್ಗೆ, ಅದು ಎಲ್ಲಿಂದ ತಗೊತೀವಿ ನಾವು, ಫ್ರಮ್ ದ ಗ್ರಿಡ್. ಗ್ರಿಡ್ಡಿಂದ ನಾವು ಎಲೆಕ್ಟ್ರಿಕಲ್ ಲೋಡ್ನ ತಗೊಳ್ತೀವಿ. ದೇರ್ಫೋರ್ ದ ಗ್ರಿಡ್ ವಿಲ್ ಸಪ್ಲೈ electricity to the load at night time. Therefore, in this system, system will eliminate the need of batteries. ಇಲ್ಲಿ ಈ ಸಿಸ್ಟಮ್ ಅಲ್ಲಿ ನಾವು ಬ್ಯಾಟ್ರೀಸ್ನ ಯೂಸ್ ಮಾಡೋದಿಲ್ಲ. ನೋ ಸ್ಟೋರೇಜ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್. ಇಲ್ಲಿ ನಾವು ಎನರ್ಜಿನ ನಾವು ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಡೇ ಟೈಮಲ್ಲಿ. ದೇರ್ಫೋರ್ ಬ್ಯಾಟರೀಸ್ ಆರ್ ನಾಟ್ ರಿಕ್ವೈರ್ಡ್ ಇನ್ ದಿಸ್ ಸಿಸ್ಟಮ್. ಅಂಡ್ ಆಲ್ಸೋ ದೇರ್ ಇಸ್ ನೋ ಡಂಪಿಂಗ್ ಆಫ್ ದಿ ಲೋಡ್. ಎಕ್ಸಸ್ ಆದರೆ ಇಲ್ಲಿ ಪವರ್ ಜನರೇಷನ್ನು ಪಿ ವಿ ಆರಿಂದ ನಾವು ಅದಕ್ಕೆ ಡಂಪಿಂಗ್ ಲೋಡು ಇಲ್ಲಿ ಬೇಕಾಗೋದಿಲ್ಲ. ಆ್ಯಂಡ್ ಬ್ಯಾಟ್ರೀಸು ಇಲ್ಲಿ ನಮಗೆ ಈ ಸಿಸ್ಟಮಲ್ಲಿ ಬೇಕಾಗೋದಿಲ್ಲ. ಓಕೆ, ದಟ್ ಈಸ್ ದಿ ಅನದರ್ ಅಡ್ವಾಂಟೇಜ್ ಆಫ್ ದಿಸ್, ದಟ್ ಈಸ್ ಗ್ರಿಡ್ ಇಂಟ್ರಾಕ್ಟಿವ್ ಸೋಲಾರ್ ಪಿ ವಿ ಸಿಸ್ಟಮ್ಸ್ ಇರ್ತೀವಿ. ಸಪೋಸ್ ಇಲ್ಲಿ ದೇರ್ ಈಸ್ ಎ ಫೇಲ್ಯೂರ್ ಆಫ್ ಗ್ರಿಡ್ ಇಂದ ಪವರ್ ಫೇಲ್ಯೂರ್ ಆದರೆ ಅವಾಗ ದಿ ಸರ್ಕ್ಯೂಟ್ ಬ್ರೇಕರ್ಸ್, ಸಿ ಬಿ ಅಂದರೆ ಸರ್ಕ್ಯೂಟ್ ಬ್ರೇಕರ್ಸ್ ಆರ್ ಪ್ರೊವೈಡೆಡ್ ಟು ಡಿಸ್ಕನೆಕ್ಟ್ ದಿ ಪಿ ವಿ ಸಿಸ್ಟಮ್ ಫ್ರಮ್ ದ ಗ್ರಿಡ್ ಡ್ಯೂರಿಂಗ್ ಫೇಲ್ಯೂರ್ ಆಫ್ ಯುಟಿಲಿಟಿ ಸಪ್ಲೈ. ಆದಾಗ ಅಲ್ಲಿ ಸರ್ಕ್ಯೂಟ್ ಬ್ರೇಕರ್ಸ್ ಏನು ಮಾಡ್ತವೆ, ಡಿಸ್ಕನೆಕ್ಟ್ ಮಾಡ್ತವೆ. ಎಲ್ಲಿಂದ, ದಟ್ ಈಸ್ ಫ್ರಮ್ ದ ಗ್ರಿಡ್ ಟು ದಿ ಪಿ ವಿ ಸಿಸ್ಟಮ್ಸ್ಗೆ ಡಿಸ್ಕನೆಕ್ಟ್ ಮಾಡ್ತವೆ. ದಟ್ ಈಸ್ ದಿ ಫಂಕ್ಷನ್ ಆಫ್ ದಿಸ್ ಸರ್ಕ್ಯೂಟ್ breakers. These systems can be used now in order to save the electricity bill ನಾವು ಇಲ್ಲಿ ಸೇವ್ ಮಾಡ್ಬೋದು ಈ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ. ಅಂಡ್ these systems are used where there is a outage of power is rare ಅಥವಾ ಲೆಸ್. ಅಂದರೆ ಪವರ್ ಶಾರ್ಟೇಜ್, ಪವರ್ ಕಟ್ ಎಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ನಾವು ಈ ಗ್ರಿಡ್ ಇಂಟ್ರಾಕ್ಟಿವ್ ಸೋಲಾರ್ ಸಿಸ್ಟಮ್ನ ನಾವು ಸಕ್ಸಸ್ಫುಲ್ ಆಗಿ ಯೂಸ್ ಮಾಡಬಹುದು. And also here this system, that is, it will there is no eliminating any need of battery ಇಲ್ಲಿ ಬೇಕಾಗೋದಿಲ್ಲ. This is about the standalone and grid interactive solar PV systems. Okay, now we will see some multiple choice question ನೋಡೋಣ. ಈ ಸೆಷನ್ನಲ್ಲಿ ನಾವು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು. ಫಸ್ಟ್ ಕ್ವಶನ್, ವಾಟ್ ಈಸ್ ಎಸೆನ್ಷಿಯಲ್ ಫಾರ್ ಎ ರೂಫ್ ಟಾಪ್ ಪಿ ವಿ ಸಿಸ್ಟಮ್ ಟು ವರ್ಕ್? ಅಂದರೆ ರೂಫ್ ಟಾಪ್ ಪಿ ವಿ ಸಿಸ್ಟಮ್ ವರ್ಕ್ ಆಗಬೇಕು ಅಂದರೆ ನಮಗೆ ಎಸೆನ್ಷಿಯಲ್ ಆಗಿ ಏನು ಬೇಕು ಅಂತ ಕೇಳಿದ್ದಾರೆ. ರಿಯೋಸ್ಟಾಟ್, ಕನೆಕ್ಷನ್ ಟು ದಿ ಎಲೆಕ್ಟ್ರಿಕ್ ಗ್ರಿಡ್, ಬ್ಯಾಟರಿ, ಇನ್ವರ್ಟರ್. ಇಲ್ಲಿ ನಮಗೆ ರೂಫ್ ಟಾಪಲ್ಲಿ ನಮಗೆ ಪಿ ವಿ ಸಿಸ್ಟಮಲ್ಲಿ ನಮಗೆ ಎಸೆನ್ಷಿಯಲ್ ಆಗಿ ಇನ್ವರ್ಟರು ಬೇಕಾಗುತ್ತೆ. ಅಂದರೆ ಅಲ್ಲಿ ಪಿ ವಿ ಸಿಸ್ಟಮಿಂದ ಔಟ್ಪುಟ್ ಡಿ ಸಿ ಇರುತ್ತೆ. ಇಲ್ಲಿ ನಮಗೆ ಎಲೆಕ್ಟ್ರಿಕಲ್ ಲೋಡ್ಸು ಎ ಸಿ ಇಂದ ಆಪ್ರೇಟ್ ಆಗುತ್ತೆ. ದೇರ್ಫೋರ್ ಇನ್ವರ್ಟರ್ ನಮಗೆ ಏನು ಮಾಡುತ್ತೆ, ಡಿ ಸಿಯಿಂದ ಎ ಸಿಗೆ ಕನ್ವರ್ಟ್ ಮಾಡುತ್ತೆ. ದೇರ್ಫೋರ್ ಎಸೆನ್ಷಿಯಲಿ ವಿ ರಿಕ್ವೈರ್ ಇನ್ವರ್ಟರ್. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಟು ಯೂಸ್ ಸೋಲಾರ್ ಎನರ್ಜಿ ಇನ್ ಯುವರ್ ಹೋಮ್ ಯು ನೀಡ್. ಅಂದರೆ ಸೋಲಾರ್ ಎನರ್ಜಿನ ನೀವು ಮನೆಯಲ್ಲಿ ಯೂಸ್ ಮಾಡಬೇಕು ಅಂದರೆ ನಿಮಗೆ ಏನು ಬೇಕು ಅಂತ ಕೇಳಿದ್ದಾರೆ. ಸಬ್ಸ್ಟೇಷನ್, ಇನ್ವರ್ಟರ್,
ಕನ್ವರ್ಟರ್, ರಿಯೋಸ್ಟಾಟ್ ಅಂತ. ಓಕೆ, ನಾವು ಮನೆಯಲ್ಲಿ ಸೋಲಾರ್ ಎನರ್ಜಿನ ಯೂಸ್ ಮಾಡಬೇಕು ಅಂದರೆ ನಮಗೆ ಏನು ಬೇಕಾಗುತ್ತೆ? ಇನ್ವರ್ಟರ್ ಇಸ್ ಎಸೆನ್ಷಿಯಲಿ ರಿಕ್ವೈರ್ಡ್. ಯಾಕಂದರೆ ಇಲ್ಲಿ ಸೋಲಾರ್ ಎನರ್ಜಿಯಿಂದ ನಮಗೆ ಪವರ್ ಬರೋದು ಡಿ ಸಿ ಬರುತ್ತೆ. ಆದರೆ ನಾವು ಮನೆಯಲ್ಲಿ ಇರೋ ಆಪರೇಟರ್ಸು, ದಟ್ ಈಸ್ ಟಿ ವಿ ಇರ್ಬೋದು, ಫ್ಯಾನು, ಫ್ರಿಜ್ಜು, ಲೈಟು, ಇವೆಲ್ಲ ಎ ಸಿ ಪವರಿಂದ ಆಪ್ರೇಟ್ ಆಗೋದ್ರಿಂದ ನಮಗಿಲ್ಲಿ ಡಿ ಸಿ ಇಂದ ಎ ಸಿಗೆ ಕನ್ವರ್ಷನ್ನು ಬೇಕಾಗುತ್ತೆ. ದೇರ್ಫೋರ್ ಅಲ್ಲಿ ಇನ್ವರ್ಟರ್ ಏನು ಮಾಡುತ್ತದು? ಡಿ ಸಿ ಇಂದ ಎ ಸಿಗೆ ಕನ್ವರ್ಟ್ ಮಾಡುತ್ತೆ. ದೇರ್ಫೋರ್ ವಿ ರಿಕ್ವೈರ್ ಇನ್ವರ್ಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Third question, at maximum power point of the solar cell, the maximum power point solar cell ಅಲ್ಲಿ ಏನಾಗಿರುತ್ತೆ ಅಂತ ಕೇಳಿದರೆ, current is maximum, voltage is maximum, current is minimum, the product of voltage and current are maximum ಅಂತ ಕೇಳಿದರೆ, here maximum power point ಅಲ್ಲಿ ಏನಾಗಿರುತ್ತೆ? ವೋಲ್ಟೇಜ್ ಮತ್ತು ಕರೆಂಟ್ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಇರುತ್ತೆ. ಅವಾಗ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ ಬರುತ್ತೆ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಿ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್ ಆರ್ ಮ್ಯಾಕ್ಸಿಮಮ್. ಫೋರ್ತ್ ಕ್ವಶನ್, ಇಫ್ ನೋ ಲೋಡ್ ಇಸ್ ಕನೆಕ್ಟೆಡ್ ಟು ಸೋಲಾರ್ ಪಿ ವಿ ಸಿಸ್ಟಮ್, ಅಂದರೆ ಸೋಲಾರ್ ಪಿ ವಿ ಸಿಸ್ಟಮ್ಗೆ ನಾವು ಲೋಡ್ ಕನೆಕ್ಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳಿದರೆ, ಇಟ್ ವಿಲ್ ಸ್ಟಾಪ್ ಅಬ್ಸಾರ್ಬಿಂಗ್ ಲೈಟ್. ಲೈಟ್ ಸ್ಟಾಪ್ ಆಗುತ್ತೆ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಇಟ್ ಈಸ್ ರಾಂಗ್. ಇಟ್ ವಿಲ್ ಡಿಸಿಪೇಟ್ ಎನರ್ಜಿ ಇನ್ ದ ಪ್ಯಾನಲ್ ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ಟೆಂಪ್ರೇಚರ್. ಅಂದರೆ ಇಲ್ಲಿ ಏನಾಗುತ್ತೆ, ಇದು ಎನರ್ಜಿ ಪ್ಯಾನಲಲ್ಲಿ ಡಿಸಿಪೇಟ್ ಆಗಿಬಿಟ್ಟು ಅವಾಗ ಅದು ಪ್ಯಾನಲ್ ಟೆಂಪ್ರೇಚರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Fifth question, a MPPT is basically a DC to DC switching regulator. MPPT ಅಂದರೆ ಏನಂತೀವಿ ನಾವು? ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕರ್. ಅದು ಬೇಸಿಕಲಿ ಏನಿರ್ತದೆ? DC to DC switching regulator ಅಂತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Sixth question, a grid interactive solar system ಆಲ್ವೇಸ್ ಸಪ್ಲೈಸ್ ಪವರ್ ಟು ದ ಗ್ರಿಡ್ ಅಂತಾನೆ. ಯಾವಾಗಲೂ ಪವರ್ನ ಗ್ರಿಡ್ಗೆ ಸಪ್ಲೈ ಮಾಡುತ್ತೆ ಅಂತ ಕೇಳಿದ್ದಾರೆ. ಇದು ರಾಂಗ್ ಆಗುತ್ತೆ. ಸಪ್ಲೈಸ್ ಪವರ್ ಟು ಆಸ್ ವೆಲ್ ಆಸ್ ರಿಸೀವ್ಸ್ ಪವರ್ ಫ್ರಮ್ ದ ಗ್ರಿಡ್ ಆಸ್ ರಿಕ್ವೈರ್ಡ್. ಅಂದರೆ ಇದು ಪವರ್ನ ಗ್ರಿಡ್ಗೆ ಸಪ್ಲೈ ಮಾಡುತ್ತೆ ಆ್ಯಂಡ್ ಆಲ್ಸೋ ಇಟ್ ವಿಲ್ ರಿಸೀವ್ ದಿ ಪವರ್ ಫ್ರಮ್ ದ ಗ್ರಿಡ್. ಗ್ರಿಡ್ಡಿಂದ ಪವರ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಆಸ್ ರಿಕ್ವೈರ್ಡ್. ಅಂದರೆ ಇಲ್ಲಿ ಪವರ್ನ ಎಕ್ಸಸ್ ಜನ್ರೇಷನ್ ಆದಾಗ ಡೇ ಟೈಮಲ್ಲಿ ಅವಾಗ ಪವರು ಗ್ರಿಡ್ಗೆ ಸಪ್ಲೈ ಮಾಡುತ್ತೆ ಈ ಸಿಸ್ಟಮು. ಅಟ್ ದಿ ನೈಟ್ ಟೈಮು ಶಾರ್ಟೇಜ್ ಆಫ್ ಪವರ್ ಇರುತ್ತೆ ಅಲ್ಲಿ. ದೇರ್ಫೋರ್ ಅವಾಗ ಗ್ರಿಡ್ಡಿಂದ ಪವರ್ನ ರಿಸೀವ್ ಮಾಡ್ಕೊಳುತ್ತೆ. ದೇರ್ಫೋರ್ ಸಪ್ಲೈನೂ ಮಾಡುತ್ತೆ ಗ್ರಿಡ್ಗೆ, ಪವರ್ನ ರಿಸೀವ್ನೂ ಮಾಡ್ಕೊಳುತ್ತೆ ಗ್ರಿಡ್ಡಿಂದ ಆಸ್ ರಿಕ್ವೈರ್ಡ್. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Seventh question, the use of MPPT. ಯಾಕೆ ಯೂಸ್ ಮಾಡ್ತೀವಿ ನಾವು? MPPT ಅಂದರೆ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕರ್. increases the solar energy received on the module, sets the operating point at maximum voltage, sets the operating voltage at maximum current, sets the operating voltage and current for maximum power output. MPPT na ಯಾಕೆ ಯೂಸ್ ಮಾಡ್ತೀವಿ ನಾವು? ಫಾರ್ ಟ್ರ್ಯಾಕಿಂಗ್ ಆರ್ ಎಕ್ಸ್ಟ್ರಾಕ್ಟಿಂಗ್ ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ ಫ್ರಮ್ ದ ಪಿ ವಿ ಪ್ಯಾನಲ್. ಪಿ ವಿ ಪ್ಯಾನಲಿಂದ ನಾವು ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಲ್ ಸೆಟ್ ದಿ ಆಪರೇಟಿಂಗ್ ವೋಲ್ಟೇಜ್ ಅಂಡ್ ಕರೆಂಟ್ ಫಾರ್ ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್. ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ ಬರೋದಕ್ಕೆ ಇದು ಆಪರೇಟಿಂಗ್ ವೋಲ್ಟೇಜ್ ಅಂಡ್ ಕರೆಂಟ್ನ ಮ್ಯಾಕ್ಸಿಮಮ್ ಆಗಿ ಸೆಟ್ ಮಾಡುತ್ತೆ. 8th question, in which of the following PV system energy storage is generally essential? ಅಂದರೆ ಈ ಕೆಳಗೆ ಯಾವುದು ಸಿಸ್ಟಮಲ್ಲಿ ಎನರ್ಜಿ ಸ್ಟೋರೇಜು ನಮಗೆ ಎಸೆನ್ಷಿಯಲ್ ಆಗಿ ಬೇಕಾಗುತ್ತೆ. ಎನರ್ಜಿ ಸ್ಟೋರೇಜ್ ಅಂದರೆ
ನಾವು ಎನರ್ಜಿನ ಸ್ಟೋರ್ ಮಾಡ್ಕೊತೀವಿ ಯೂಸಿಂಗ್ ಬ್ಯಾಟರೀಸ್. ಗ್ರಿಡ್ ಇಂಟ್ರಾಕ್ಟಿವ್ ಪಿ ವಿ ಸಿಸ್ಟಮ್ ಅಂತೀವಿ. ಗ್ರಿಡ್ ಇಂಟ್ರಾಕ್ಟಿವ್ ಪಿ ವಿ ಸಿಸ್ಟಮಲ್ಲಿ ನಾವು ಬ್ಯಾಟ್ರೀಸ್ನ ಯೂಸ್ ಮಾಡೋದಿಲ್ಲ, ಅಲ್ಲಿ ಸ್ಟೋರೇಜ್ ಆಫ್ ಎನರ್ಜಿ ಬೇಕಾಗಿಲ್ಲ ನಮಗೆ. ಸೆಂಟ್ರಲ್ ಪವರ್ ಸ್ಟೇಷನ್ ಸಿಸ್ಟಮ್ ಅಂತೀವಿ, ಇದರಲ್ಲೂ ಯೂಸ್ ಮಾಡಲ್ಲ. ಸ್ಟ್ಯಾಂಡ್ ಅಲೋನ್ ಪಿ ವಿ ಸಿಸ್ಟಮ್ ಅಂತೀವಿ. ಇನ್ ಸ್ಟ್ಯಾಂಡ್ ಅಲೋನ್ ಪಿ ವಿ ಸಿಸ್ಟಮ್ಸಲ್ಲಿ ನಮಗೆ ಎನರ್ಜಿ ಸ್ಟೋರೇಜ್ ಬೇಕಾಗುತ್ತೆ, ದಟ್ ಈಸ್ ಬ್ಯಾಟರೀಸ್ ಅಂತೀವಿ. ಯಾಕೆಂದರೆ ಇವು ಯೂಶಲಿ ದೇ ಆರ್ ಆಪರೇಟೆಡ್ ಇಂಡಿಪೆಂಡೆಂಟ್ ಆಫ್ ದಿ ಗ್ರಿಡ್. ದೇರ್ ಫಾರ್ ಡ್ಯೂರಿಂಗ್ ದ ಡೇ ಟೈಮು ಅದು ಎಲೆಕ್ಟ್ರಿಕ್ ಸಪ್ಲೈ, ಪಿ ವಿ ಪ್ಯಾನಲಿಂದ ಏನು ಜನ್ರೇಷನ್ ಆಗಿರುತ್ತೆ ಅದನ್ನು ಸ್ಟೋರ್ ಮಾಡ್ಕೊಳ್ತೀವಿ ಬ್ಯಾಟ್ರಿಯಿಂದ. ನೈಟ್ ಟೈಮಲ್ಲಿ ಬ್ಯಾಟ್ರಿನಲ್ಲಿ ಏನು ಸ್ಟೋರೇಜ್ ಆಗಿರುತ್ತೆ ಅದರಿಂದ ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಳ್ತೀವಿ. ದೇರ್ ಫಾರ್ ಸ್ಟ್ಯಾಂಡ್ ಅಲೋನ್ ಪಿ ವಿ ಸಿಸ್ಟಮ್ಸು ಎನರ್ಜಿ ಸ್ಟೋರೇಜ್ ಇಸ್ ಜನರಲಿ ಎಸೆನ್ಷಿಯಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Ninth question, which of the following batteries are most popular in PV applications? ಅಂದರೆ ಪಿ ವಿ ಅಪ್ಲಿಕೇಶನ್ಸಲ್ಲಿ ನಮಗೆ ಯಾವ ಬ್ಯಾಟರೀಸ್ನ ನಾವು ಪಾಪ್ಯುಲರ್ ಆಗಿ ಯೂಸ್ ಮಾಡ್ತೀವಿ, ಯಾವ ಟೈಪ್ ಬ್ಯಾಟ್ರಿ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, ನಿಕೆಲ್ ಕ್ಯಾಡ್ಮಿಯಮ್ ಬ್ಯಾಟರೀಸ್, ಲೆಡ್ ಆ್ಯಸಿಡ್ ಬ್ಯಾಟರೀಸ್, ಲಿಥಿಯಂ ಅಯಾನ್ ಬ್ಯಾಟರೀಸ್, ನಿಕೆಲ್ ಮೆಟಲ್ ಹೈಡ್ರೈಡ್ ಬ್ಯಾಟರೀಸ್ ಅಂತಾರೆ. ಈ ಅಮಾಂಗ್ ದೀಸ್ ನಾವು ಪಾಪ್ಯುಲರ್ ಆಗಿ ಯೂಸ್ ಮಾಡೋದು ಯಾವ್ದು ಬ್ಯಾಟ್ರಿ? ಲೆಡ್ ಆ್ಯಸಿಡ್ ಬ್ಯಾಟರೀಸ್. ಲೆಡ್ ಆ್ಯಸಿಡ್ ಬ್ಯಾಟರೀಸ್ನ ನಾವು ಪಾಪ್ಯುಲರ್ ಆಗಿ ಪಿ ವಿ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ. ಆಪ್ಷನ್ ಬಿ. ಲಾಸ್ಟ್ ಕ್ವಶನ್, ಟಿಪಿಕಲ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಆಫ್ ಎ ಸೋಲಾರ್ ಸೆಲ್ ಈಸ್. ಅಂದರೆ ಸೋಲಾರ್ ಸೆಲ್ಲಲ್ಲಿ ನಮಗೆ ಎಷ್ಟು ವೋಲ್ಟೇಜ್ ಬರುತ್ತೆ ಒಂದು ಸೋಲಾರ್ ಸೆಲ್ಲಿಂದ ಅಂತ ಕೇಳಿದ್ದಾರೆ. 12 ವೋಲ್ಟ್, 6 ವೋಲ್ಟ್, 3 ವೋಲ್ಟ್, 0.5 ವೋಲ್ಟ್ ಅಂತ. therefore ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 0.5 ವೋಲ್ಟ್ ಅಂದರೆ ಒಂದು ಸೋಲಾರ್ ಸೆಲ್ಲಿಂದ ನಮಗೆ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರುತ್ತೆ? 0.5 ವೋಲ್ಟ್ ಬರುತ್ತೆ. Okay, these are some of the multiple choice questions on this session. Answers for multiple choice questions. Reference books idave, you can go through the reference books and e-resource. Thank you.